ಬೆಳಗಾವಿ ತಾಲೂಕಿನ ಬರಿಮಾನಟ್ಟಿ ಗ್ರಾಮದಲ್ಲಿ ವಿವಾಹಿತ ಮಹಿಳೆಯನ್ನು ಪ್ರೀತಿಸಿ ಓಡಿಸಿಕೊಂಡು ಹೋದ ಆರೋಪದ ಹಿನ್ನೆಲೆ ಯುವಕನ ಮನೆಯ ಮೇಲೆ ನೂರಾರು ಜನ ದಾಳಿ ನಡೆಸಿ ಮನೆಯಲ್ಲಿ ಇದ್ದಂತಹ ಸಾಮಗ್ರಿಗಳನ್ನು ಧ್ವಂಸಗೊಳಿಸಿದ ಘಟನೆ ಭಾನುವಾರ ಸಂಜೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ನಮ್ಮ ಅಪ್ಪ ನೋಡ್ತೀವಿ ಹಾಡಿನ ಆಪರೇಷನ್ ಸರ್ ನಮ್ಮ ಮನೆ ಮಾಡಿ ಹೋಗಿದ್ರು ನಮ್ಮ ಅಪ್ಪ ಎಷ್ಟು ಕೈ ಮೇಲೆ ದುಡಿದು ಎಷ್ಟು ಕಟ್ಕೊಂಡಿತ್ತು ಸರ್ ನಮ್ಮನ್ನ. ಬರಿಮಾನಟ್ಟಿ ಗ್ರಾಮದ ಮಲ್ಲಪ್ಪ ನಾಯ್ಕ್ ಕಳೆದ 2 ವರ್ಷಗಳಿಂದ ಉದ್ಯಮ ಭಾಗದಲ್ಲಿರುವ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದನು. ಇದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ವಿವಾಹಿತ ಮಹಿಳೆಯೊಂದಿಗೆ ಪರಿಚಯ ಬೆಳೆದು ಬಳಿಕ ಸ್ನೇಹವಾಗಿ ಪ್ರೀತಿಗೆ ತಿರುಗಿದೆ ಎನ್ನಲಾಗಿದೆ. ಇಬ್ಬರ ನಡುವೆ ಆತ್ಮೀಯತೆ ಹೆಚ್ಚಾಗುತ್ತಿದ್ದಂತೆ ಕೆಲ ದಿನಗಳಿಂದ ಇಬ್ಬರು ಸಂಪರ್ಕದಲ್ಲಿದ್ದು ಕೊನೆಗೆ ಮಹಿಳೆಯನ್ನು ಯಲ್ಲಪ್ಪ ಓಡಿಸಿಕೊಂಡು ಹೋಗಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಈ ವಿಚಾರ ತಿಳಿದ ಮಹಿಳೆಯ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಆಕ್ರೋಶಗೊಂಡು ಯಲ್ಲಪ್ಪನ ಕುಟುಂಬದವರಿಗೆ ಈ ಕುರಿತು ಸಂಪೂರ್ಣ ಮಾಹಿತಿ ಇದೆ ಎಂದು ಆರೋಪಿಸಿ ಬರಿಮಾನಟ್ಟಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಬಳಿಕ 20ಕ್ಕೂ ಹೆಚ್ಚು ಜನ ಸೇರಿಕೊಂಡು ಯಲ್ಲಪ್ಪನ ಮನೆಯ ಮೇಲೆ ಏಕಾಏಕಿ ದಾಳಿ ನಡೆಸಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ದಾಳಿಯ ವೇಳೆ ಮನೆಯಲ್ಲಿದ್ದವರ ಮೇಲೆ ಹಲ್ಲೆ ನಡೆಸಿದ ಗುಂಪು ಮನೆ ಒಳಗಿದ್ದ ಗೃಹ ಉಪಯೋಗಿ ವಸ್ತುಗಳು, ಪೀಠೋಪಕರಣಗಳು ಸೇರಿದಂತೆ ಹಲವು ಸಾಮಗ್ರಿಗಳು ಧ್ವಂಸಗೊಳಿಸಿದೆ ಎನ್ನಲಾಗಿದೆ. ಮನೆಯ ಬಾಗಿಲು, ಕಿಟಕಿ ಹಾಗೂ ಇತರೆ ವಸ್ತುಗಳಿಗೆ ಹಾನಿಯಾಗಿದೆ. ಇದರ ಜೊತೆಗೆ ಮನೆಯ ಪಕ್ಕದಲ್ಲಿ ಕಟ್ಟಿ ಹಾಕಿದ ಕುರಿಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಅಟ್ಟಹಾಸ ಮೆರೆದಿದ್ದಾರೆ ಎಂದು ಯಲ್ಲಪ್ಪನ ಕುಟುಂಬಸ್ಥರು ದೂರಿದ್ದಾರೆ. ಮಹಿಳೆಗೆ ಸುಮಾರು 1 ವರ್ಷದ ಹಿಂದೆ ಮದುವೆಯಾಗಿತ್ತು ಎನ್ನಲಾಗಿದೆ. ಮದುವೆಯಾದ ಬಳಿಕವೂ ಆಕೆ ಉದ್ಯಮ ಭಾಗದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮುಂದುವರಿಸಿದ್ದಳು. ಇದೇ ವೇಳೆ ಯಲ್ಲಪ್ಪನೊಂದಿಗೆ ಆತ್ಮೀಯತೆ ಬೆಳೆದು ಇಬ್ಬರ ಸಂಬಂಧ ಗಾಢವಾಗಿತ್ತು. ಇನ್ನೊಂದೆಡೆ ಕಳೆದ 2 ವರ್ಷಗಳಿಂದ ಯಲ್ಲಪ್ಪ ಬರಿಮಾನಟ್ಟಿಯ ಮನೆಯತ್ತ ಬಂದಿರಲಿಲ್ಲ. ಹೆಣ್ಣು ಅಲ್ಲಿ ಇರ್ತೈತಿ, ಈಗ ಓಡಿ ಹೋಗೈತಿ, ಆ ಹುಡುಗ ಅಲ್ಲಿ ಇರ್ತೈತಿ, ಆಕಿ ಗಂಡು ಅಲ್ಲಿ ಇರ್ತೈತಿ, ಆಕಿ ಕುಟುಂಬ ಅಲ್ಲಿ ಐತಿರಿ. ಅವ್ರ ಓಡಿಸಿ ಹೋಗಿದ್ದಾರ, ನಮಗೇನ್ ಗೊತ್ತಿರಿ? ನಾವ್ ಇಲ್ಲಿರ ಆ ದೇಶದಾಗ ನಾವ್ ಏನ್ ಮಾಡೋಣ? ನಮ್ಮನ್ ಕಡಿತೀವಿ ಬಡಿತೀವಿ ಅಂತೇಳಿ ಎಲ್ಲಿ ಬೇಕಾದಲ್ಲಿ ವಾರನು ಬಿಡುದಿಲ್ರಿ ನಮ್ಮನ್ನ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ ಆತ ತನ್ನ ಸಹೋದರರೊಂದಿಗೆ ಹಣಕಾಸಿನ ವಿಚಾರವಾಗಿ ಮಾತ್ರ ಫೋನ್ ಮೂಲಕ ಸಂಪರ್ಕದಲ್ಲಿದ್ದ. ಆದರೆ ಆತನ ವೈಯಕ್ತಿಕ ಬದುಕಿನ ಬಗ್ಗೆ ಅಥವಾ ಮಹಿಳೆಯೊಂದಿಗೆ ಇರುವ ಸಂಬಂಧದ ಬಗ್ಗೆ ಕುಟುಂಬದ ಸದಸ್ಯರಿಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲ ಎಂದು ತಿಳಿಸಿದ್ದಾರೆ. ಮನೆ ಧ್ವಂಸ ಮಾಡಿರುವ ಕುರಿತು ಕುಟುಂಬಸ್ಥರು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆಗೆ ಭೇಟಿ ನೀಡಿ ದೂರು ಸಲ್ಲಿಸಿದ್ದಾರೆ. ಈ ಕುರಿತು ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬರಿಮಾನಟ್ಟಿ ಊರಲ್ಲಿ ಭೀಮಪ್ಪ ತಂದೆ ಯಲ್ಲಪ್ಪ ನಾಯಕ್ ಇವರ ಮನೆ ಮೇಲೆ ಕೆಲವು ಜನ ಹೋಗಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಅವರ ಪ್ರಾಪರ್ಟಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಅವರು ಇವತ್ತು ದೂರು ನೀಡಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಮತ್ತು ಇತರರು ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇದರಲ್ಲಿ ಯಾರಿಗೆ ಬಾಡಿ ಇಂಜುರಿ ಇಲ್ಲ, ಆದರೆ ಪ್ರಾಪರ್ಟಿದು ಸಾಕಷ್ಟು ನುಕ್ಸಾನ್ ಇದರಲ್ಲಿ ಆಗಿದೆ. ನಾವು ಈಗಾಗಲೇ ಒಂದು ಸ್ಪೆಷಲ್ ತಂಡ ಮಾಡಿದ್ದೀವಿ. ಇದರಲ್ಲಿ ಆರೋಪಿ ಯಾರ್ಯಾರಿದ್ದಾರೆ ಅವರಿಗೆ ಬೇಗನೆ ನಾವು ದಸ್ತಗಿರಿ ಮಾಡ್ತೀವಿ.